ನಮಸ್ಕಾರ. ಇವತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡುವ. ಇವತ್ತು 19th ಮಾರ್ಚ್. ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಈಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾವು ಇದು ಎಕ್ಸ್ ಮೂವ್ಮೆಂಟ್ ಗೆ ಅಂತ ನಾವು ಥಿಂಕ್ ಮಾಡ್ತಾ ಇದೀವಿ. ಸೊ ಇದು ಇಲ್ಲಿವರೆಗೂ ಹೋಗ್ಬೋದು ಅಂತ ನಾವು ಥಿಂಕ್ ಮಾಡ್ತಾ ಇದೀವಿ. ಬಟ್ ಏನಂತಂದ್ರೆ ಈಗ ನಾವು ಈ ಮೂವ್ಮೆಂಟ್ ಏನಂತೆ 3 ಮೂವ್ಸ್ ಅಲ್ಲಿ ಹೋಗುತ್ತೆ. ಓಕೆ, ಇಲ್ಲ ಇದು ಇಂಪಲ್ಸು ಸಹ ಆಗಿರಬಹುದು. ಈಗ ನಾವು ಇದನ್ನ 1 2 3 4 5 ಅಂತ ಇದೆ. 5 ಮೂವ್ಸ್ ಮುಗಿದಿದೆ ಈಗ. ಸೊ ಇವತ್ತು ಒಂದ್ ಸ್ವಲ್ಪ ರಿಟ್ರೇಸ್ ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನೇ ಈಗ ಸ್ವಲ್ಪ 15 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗಿ ಸ್ವಲ್ಪ ಅನಲೈಸ್ ಮಾಡುವ. ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ನಾನು ನಿನ್ನೆ ಅನಲೈಸ್ ಮಾಡಿದ್ದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ತರ. ಅಪಾರ್ಟ್ ಫ್ರಮ್ ನಾನು ಇದನ್ನ ಹೇಳ್ತಾ ಇರೋದು, ಇಲ್ಲಿ ಬಿಟ್ಟು ಒಂದ್ ಸ್ವಲ್ಪ ಥಿಂಕ್ ಮಾಡಿದ್ರೆ ನೋಡಿ, ಓಕೆ, ಸೊ ಈ ತರ ಸ್ಟ್ರಕ್ಚರ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಒಂದು, ಓಕೆ. ಎರಡನೇದು, ನೀವು ಇಲ್ಲಿ ಬೇವ ಪ್ರಕಾರ ಹೋದ್ರೆ 1 2 3 4, ಓಕೆ. ಆಮೇಲೆ ಇದು ಈಗ 5 ಮುಗಿದಿದೆ. ಓಕೆ, 4 ಇದು 5 ಮುಗಿದಿದೆ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಡಯಾಗನಲ್ ಅಲ್ಲಿ ಇದೆ. ಸೊ ಡಯಾಗನಲ್ ಅಲ್ಲಿ ಇರೋದ್ರಿಂದ ನೀವು ಎಕ್ಸ್ಪೆಕ್ಟೇಷನ್ ಈ ವೇವ್ 4 ಬಾಟಮ್ ಆರ್ ವೇವ್ 2 ಬಾಟಮ್ ವರೆಗೆ ಮಾರ್ಕೆಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ಇದರ ಅನುಗುಣವಾಗಿನೇ ಈಗ ನೀವು ನೋಡಿದ್ರೆ ಮಾರ್ಕೆಟ್ ನೋಡಿ, ನಿಫ್ಟಿ ಇದನ್ನ ನಿಫ್ಟಿ ಪ್ರೆಸೆಂಟ್ ನೋಡ್ತಾ ಇರೋದು ಈಗ ಈ ಟೈಮಿಂಗ್, ಈಗ 7 o'clock ಆಗಿದೆ ಮಾರ್ನಿಂಗ್. ಈ ಪ್ರಕಾರ ನೀವು ನೋಡಿದ್ರೆ ನೋಡಿ ಎಷ್ಟು ಡೌನ್ ಟ್ರೇಡ್ ಮಾಡ್ತಾ ಇದೆ ಈಗ. ಆಲ್ಮೋಸ್ಟ್ ಅಲ್ಲಿ ಇದು 500 ಪಾಯಿಂಟ್ಸ್ ನ ಡೌನ್ ಟ್ರೇಡ್ ಮಾಡ್ತಾ ಇದೆ ಈಗ. ಓಕೆ, ಸೊ ಅದಕ್ಕಾಗಿ ಸೊ ನಾನ್ ಎಕ್ಸ್ಪೆಕ್ಟ್ ಇದನ್ನ ಈಗ ವೇವ್ ಅಂದ್ರೆ ಇದು ರಿಟ್ರೇಸ್ ಮಾಡುತ್ತೆ ಈಗ. ಸೊ ರಿಟ್ರೇಸ್ ನಿಮಗೆ ಎಷ್ಟು % ರಿಟ್ರೇಸ್ ಆಗುತ್ತೆ ಅಂತಂದ್ರೆ, ಒಂದು 61% ವರೆಗೂ ವೇವ್ 2 ನಿಮ್ಗೆ ಬರಬಹುದು, ಇಲ್ಲ 81% ವರೆಗೂ ವೇವ್ 2 ಬರಬಹುದು. ಸೊ ಈಗ ಫರ್ದರ್ ನೀವು ಯಾವುದಕ್ಕೂ ಸಹ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಒಂದು ರಿಸ್ಕ್ ನೀವು ಇಲ್ಲಿಗೆ ಅಂದ್ರೆ 61% ಆರ್ ಈ ಝೋನ್ ಏನಿದೆ ಅಲ್ವಾ, ಈ ಝೋನ್ ಅಲ್ಲಿ ಥಿಂಕ್ ಮಾಡಿ, ಈ ಝೋನ್ ಅಲ್ಲಿ ಥಿಂಕ್ ಮಾಡಿ, ಇಲ್ಲ ಈ ಝೋನ್ ಅಲ್ಲಿ ಥಿಂಕ್ ಮಾಡಿ. ಓಕೆ, ಸೊ ನನಗನ್ಸುತ್ತೆ ಈ ನೆಕ್ಸ್ಟ್ 2 days ಸ್ವಲ್ಪ ಡೌನ್ ಸೈಡ್ ಮೂವ್ಮೆಂಟ್ ಇರಬಹುದು ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನನ್ನ ಒಪಿನಿಯನ್. ಸೊ ನೀವು ಡಯಾಗನಲ್ ನೋಡಿ, ಇದು ಎಂಡಿಂಗ್ ಡಯಾಗನಲ್. ನೀವು ಎಂಡಿಂಗ್ ಡಯಾಗನಲ್ ಇನ್ನೂ ಕ್ಲಿಯರ್ ಗೊತ್ತಾಗಬೇಕು ಅಂತಂದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ. ಇದು 0 1 2, ಓಕೆ, 3 4, ಇದು 5 ಅಂತ ತಿಳ್ಕೊಳ್ಳಿ. ಓಕೆ, ಇದೆಲ್ಲ 5 ನೋಡಿ. ನಿಮಗೆ ಇಲ್ಲಿ ನೀವು ನೋಡಿ ಎಲ್ಲವೂ 3 ಮೂವ್ಸ್ ಇರುತ್ತೆ. 1 2 3, ಇದು 1 ಮೂವ್ ಅಲ್ಲಿ ಇದೆ. ಓಕೆ, 1 2 3 1 2 3 1 2 3. ಸೊ ಇಲ್ಲಿಗೆ ನಿಮ್ದು 5 ಮುಗೀತು ಈಗ. ಸೊ ಈಗ ಏನಿದ್ರು ಸಹ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬರಬೇಕು. ಸೊ ಓಕೆ, ಸೊ ಈ ಕೆಳಗಡೆ ಬರಬೇಕು ಅಂತಂದ್ರೆ ಈಗ ಪ್ರೆಸೆಂಟ್ಲಿ ನಿಫ್ಟಿ 500 ಪಾಯಿಂಟ್ಸ್ ಡೌನ್ ಇದೆ. ಸೊ 500 ಪಾಯಿಂಟ್ಸ್ ಡೌನ್ ಅಂತಂದ್ರೆ ಅಟ್ ಲೀಸ್ಟ್ ನಿಮ್ಗೆ 400 ಪಾಯಿಂಟ್ಸ್ ಇದು ಡೌನ್ ಗೆ ಓಪನ್ ಆಗುತ್ತೆ, 300 ಪಾಯಿಂಟ್ಸ್ ಡೌನ್ ಗೆ ಓಪನ್ ಆಗುತ್ತೆ. ಓಕೆ, 300 ಪಾಯಿಂಟ್ಸ್ ಡೌನ್ ಓಪನ್ ಆದ್ರೂ ಸಹ 23,764 ಒಂದು 23,400. ಸೊ 400 23,400. ಸೊ ಹೆಚ್ಚು ಕಡಿಮೆ ನಿಮಗೆ ಈ ಬಾಟಮ್ಗೆ ಮಾರ್ಕೆಟ್ ಓಪನ್ ಆಗುತ್ತೆ. 23,400 23,400 ಈ ಝೋನ್ ಅಲ್ಲಿ ನಿಮಗೆ ಮಾರ್ಕೆಟ್ ಓಪನ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಸೊ ಇದರಲ್ಲಿ ಓಪನ್ ಆದ್ರೆ
ಮತ್ತೆ ಒಂದು ರೌಂಡ್ ನಿಮಗೆ ಅಪ್ಸೈಡ್ ಈ ಓಪನ್ ಆದ ತಕ್ಷಣ ಮತ್ತೆ ಅಪ್ಸೈಡ್ ಓಪನ್ ಮೂವ್ ಆಗ್ಬೋದು. ಯಾಕೆ ಅಂತಂದ್ರೆ ಇದು ನಿಮಗೆ ಇಲ್ಲಿಂದ ಇಲ್ಲಿಗೆ ಎ ಫಾರ್ಮ್ ಆಗುತ್ತೆ, ಆಮೇಲೆ ಮತ್ತೆ ಬಿ ರಿಟ್ರೇಸ್ ಆಗಿ ಆಮೇಲೆ ಸಿ ಹಿಂಗ್ ಬರುತ್ತೆ. ಓಕೆ, ಸೊ ಇಲ್ಲಿಗೆ ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ ರಿಟ್ರೇಸ್ಮೆಂಟ್ ಆಗತ್ತೆ. ಓಕೆ, ಸೊ ಇಲ್ಲ ಒಂದು ರೇಂಜ್ ಬೌಂಡ್ ಅಲ್ಲಿ ಇರ್ಬೋದು, ಯಾಕಂದ್ರೆ ಬಿ ಯಾವತ್ತು ಒಂದು ಸ್ಮಾಲ್ ರೇಂಜ್ ಬೌಂಡ್ ಅಲ್ಲಿ ಮೂವ್ ಆಗುತ್ತಲ್ವಾ. ಸೊ ಇವತ್ತು ಓಪನ್ ಆಗಿ ಮಾರ್ಕೆಟ್ ತಕ್ಷಣ ಒಂದು ರೇಂಜ್ ಬೌಂಡ್ ಅಲ್ಲಿ ಹೋಗ್ಬೋದು, ಆಮೇಲೆ ಮತ್ತೆ ನಾಳೆಗೆ ಡೌನ್ ಸೈಡ್ ಓಪನ್ ಆಗ್ಬೋದು. ಓಕೆ, ಸೊ ಯಾಕಂದ್ರೆ ಸಿ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ ಇಲ್ಲಿಗೆ ಸಿ 81.2ಗೆ. ಓಕೆ, ಸೊ ಇಲ್ಲಿ ಏನಾದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಚಾನ್ಸ್ ಮಾಡಿದ್ರೆ ಇದು ಎ, ಆಮೇಲೆ ಇದು ಏನು ಆಗ್ಬೋದು, ಇದು ಬಿ ಆಗ್ಬೋದು, ಮತ್ತೆ ಸಿ ಹೋಗ್ಬೋದು, ಇಲ್ಲ ಇದು 1 2 3 ಹೋಗ್ಬೋದು. 3 ನಿಮಗೆ 3 ಕನ್ಸಿಡರ್ ಮಾಡಿದ್ರೆ ನಿಮಗೆ 100% ಮಿನಿಮಮ್. ಓಕೆ, ಇಲ್ಲ ಅಂತಂದ್ರೆ 127%. ಇದನ್ನ ಮತ್ತೆ ನಾನು ಆಮೇಲೆ ನಿಮಗೆ ವೀಕೆಂಡ್ ಅಲ್ಲಿ ಹೇಳ್ತೇನೆ. ಸೊ ಫರ್ದರ್ ಈಗ ಮಾತ್ರ ಎ ಬಿ ಸಿ ಈ ಮೂವ್ ಅಲ್ಲಿ ನಿಮಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ತಿಂಗಿ ಬಿಟ್ಟು ಬ್ಯಾಂಕ್ ನಿಫ್ಟಿ ನಾನು ನಿಮಗೆ ಆವಾಗನೇ ನೋಡಿ, ಇದು ಏನ್ ನಾನು ಚೇಂಜಸ್ ಏನು ಮಾಡಿಲ್ಲ. ಇಲ್ಲಿ ನೋಡಿ ಅವಾಗ ನಾನು 50% ಇದನ್ನ ಹಾಕಿಟ್ಟಿದ್ದೆ. ಎಕ್ಸ್ ನಾನು 61% ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇದು ಇವತ್ತು ಇಲ್ಲಿಂದನೇ ರಿವರ್ಸ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈಗ ಇಲ್ಲಿಂದ ಓಕೆ, ಒಂದ್ ನಿಮಿಷ, ಇದು ಎ ಬಿ ಸಿ ಆಗಿದೆ, ಇದು ಸಿ ಡಬ್ಲ್ಯೂ ಆಗಿದೆ, ಇದು ಎಕ್ಸ್ ಆಗಿದೆ, Y3 ಮೂವ್ಸ್ ಅಲ್ಲಿ ಇದೆ. ಇದು ಎಕ್ಸ್ ಆಲ್ಮೋಸ್ಟ್ ಆಲ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ಜಡ್ ನಿಮಗೆ 3 ಮೂವ್ ಡೌನ್ ಬರುತ್ತೆ. ಸೊ ನನಗೆ ಅನ್ಸುತ್ತೆ ಇದು 23.6% ಇಂದ ಚೆನ್ನಾಗಿ ಅಪ್ಸೈಡ್ ಮೂವ್ ತಗೋಬಹುದು ಅಂತ ಅನ್ಸುತ್ತೆ. ಸೊ 23.6% ನಿಮಗೆ ರಿಟ್ರೇಸ್ಮೆಂಟ್ ವೇವ್ 4 ಅಂತಂದ್ರೆ ಇದಕ್ಕೆ ಪ್ಲಸ್ ಇದಕ್ಕೆ. ಓಕೆ, ಸೊ ಇದು ಜಡ್ ಇಲ್ಲಿ ಮುಗಿಬಹುದು, ಇಲ್ಲಿ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ರಿಸ್ಕ್ ತಗೋಬಹುದು ಅಂತ ನನಗೆ ಅನ್ಸುತ್ತೆ. 23.6% ಆರ್ 52,829ಗೆ. ಓಕೆ, ಸೊ ಇದು ಅಬೌಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ. ಗೋಲ್ಡ್ ಎಲ್ಲ ನಾನು ನೋಡೇ ಇಲ್ಲ, ಶಿಫ್ಟ್ ಆಗಿ ನೋಡವ. ಸೊ ಇದು ಎ ಬಿ ಸಿ ಇನ್ನೂ ಡೌನ್ ಬರುತ್ತೆ, ಇದು. ಸೊ ಈಗ 50% ಬಂದ್ರೆ ಸಿ ನಿಮಗೆ ಮಿನಿಮಮ್ 61% ವರೆಗೆ ಬರಲೇಬೇಕು. ಓಕೆ, ಇದು ಸಿ ಯಾಕಂದ್ರೆ 38 ಅಂತ ಫೇಲ್ಯೂರ್ ರೇಷಿಯೋ ಅಂತೂ ಮಿಸ್ ಆಗಿ ಹೋಗಿದೆ ಈಗ. ಸೊ ಈಗ ಏನಿದ್ರು 61 ಬರಬೇಕು. 61 ಬ್ರೀಚ್ ಆದ್ರೆ ನಿಮಗೆ 100% ಬರುತ್ತೆ. 100% ಬ್ರೀಚ್ ಆದ್ರೆ 161% ಬರುತ್ತೆ. ಓಕೆ, ಸೊ 61 ವರೆಗೂ ನೀವು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಬರಬಹುದು. ಈಗ ಬಿಟ್ಕಾಯಿನ್ ಇದು 3. ಸೊ ಇದು ಲೀಡಿಂಗ್ ಡಯಾಗ್ನಲ್ ಕಾಣಿಸ್ತಾ ಇದೆ. ಇಲ್ಲಿಂದ 50% ನೀವು ಕನ್ಸಿಡರ್ ಮಾಡ್ಬೋದು. ಈಗ ಸೊ ಇಲ್ಲಿವರೆಗೂ ವೇವ್ 4 ಬರ್ಬೋದು, ಆಮೇಲೆ 50 ಮೂವ್ ಆಗುತ್ತೆ. ಓಕೆ, ಸೊ ಇದು ಅಬೌಟ್ ಫಾರೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇವತ್ತು ತುಂಬಾ ಕ್ರೂಸಿಯಲ್ ಆಗಿದೆ, ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಇವತ್ತು ನಾಳೆಗೆ ಸ್ವಲ್ಪ ಡೌನ್ ಸೈಡ್ ಇರುತ್ತೆ ಅಂತ ನನಗನ್ಸುತ್ತೆ. ಇದೇನು ನನ್ನ ಪರ್ಸನಲ್ ಒಪಿನಿಯನ್. ಸೊ ನಾವು ರಾಂಗು ಆಗ್ಬೋದು. ಓಕೆ, ಮತ್ತೆ ಥ್ಯಾಂಕ್ ಯು.